ಸೊ ನಾವು ಈ ವರ್ಷದ ಡಿಸೆಂಬರ್ವರೆಗೂ ಕೂಡ ಬೆಂಗಳೂರಿಗರು ವಿಶೇಷವಾಗಿ ಇಂತಹ ಅನಾಹುತಗಳಿಗೆ ಸಾಕ್ಷಿ ಆಗಬೇಕಾಗತ್ತೆ. ಇದರ ಮಧ್ಯೆ ಕದನ ವಿರಾಮ, ಭಾರತ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಪ್ರಶ್ನೆ ಇಷ್ಟೇ, ದಿಢೀರ್ ಕದನ ವಿರಾಮ ಘೋಷಣೆ ಮಾಡಿದ್ದು ಯಾಕೆ? ಕಾಶ್ಮೀರದಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯ ಅವಶ್ಯಕತೆ ಏನಿತ್ತು? ನಾವು ಪಾಕಿಸ್ತಾನದ ಜೊತೆಗಿನ ಯುದ್ಧದಲ್ಲಿ ನಾವು ಕೇಂದ್ರ ಸರ್ಕಾರವನ್ನು ಬೆಂಬಲಕ್ಕೆ ನಿಂತ್ವಿ. ಯುದ್ಧ ನಿಲ್ಲಿಸಿ ಪಾಕಿಸ್ತಾನಕ್ಕೆ ನಾವು ಏನು ಬುದ್ಧಿ ಕಳಿಸಿದ್ವಿ ಎನ್ನುವಂತಹ ಪ್ರಶ್ನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೇಳಿದ್ದಾರೆ. ಸೊ ಪ್ರಶ್ನೆ ಇಷ್ಟೇ, ಯುದ್ಧ ಅಂತ ಆಗಿದ್ದೇನಕ್ಕೆ ನಾವು ಪಾಠ ಕಲಿಸ್ಬೇಕು ಅಂತೇಳಿ. ನಾವು ಏನು ಪಾಠ ಕಲಿಸಿದ್ದೀವಿ ಎನ್ನುವಂಥದ್ದು ಪ್ರಶ್ನೆ. ಕಾರಣ ಯುದ್ಧವನ್ನು ನಿಲ್ಲಿಸಿದ್ದೀವಿ, ಸೀಸ್ ಫೈರನ್ನು ಮಾಡಿದ್ದೀವಿ. ಪ್ರಧಾನಿ ಮೋದಿ ಸರ್ಕಾರಕ್ಕೆ ಕೃಷ್ಣ ಬೈರೇಗೌಡ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಕೃಷ್ಣ ಬೈರೇಗೌಡ ಅವರು ಏನು ಹೇಳಿದ್ದಾರೆ ಕೇಳೋಣ. ಇಲ್ಲದೇ ಇರುವಂತ ಪ್ರಶ್ನೆ ಯಾವುದು ಅಂದರೆ, ಅಮೆರಿಕ ಅಧ್ಯಕ್ಷರು ಏನು ಸಲಹೆ ಕೊಡ್ತಾರೆ ಅಂತ ಇದಕ್ಕೂ ವಿರೋಧ ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದ ನಾಯಕರು. ಅಲ್ಲ, ನಾವು ನೋಡಿ ಕದನ ಘೋಷಣೆ ಮಾಡಿದಾಗ ನಾವು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ. ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಬೇಕು, ಇನ್ನೊಮ್ಮೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಅಂಥೇಳಿ ಕದನ ಮಾಡುವಂಥದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ. ಆದರೆ ಕದನ ವಿರಾಮ ಘೋಷಣೆ ಮಾಡುವಾಗ ಯಾವ ಉದ್ದೇಶ ಇಟ್ಕೊಂಡು, ಯಾವ ಗುರಿ ಇಟ್ಕೊಂಡು ಕದನವನ್ನು ಆರಂಭ ಮಾಡಿದ್ವಿ, ಆ ಗುರಿ ಈಡೇರಿತ್ತಾ ಅನ್ನುವಂಥದ್ದು ಪ್ರಶ್ನೆಗೆ ಇವತ್ತಿಗೂ ಉತ್ತರ ಇಲ್ಲ. ನೀವು ಪಾಕಿಸ್ತಾನಕ್ಕೆ ಏನು ಪಾಠ ಕಲಿಸ್ಬೇಕು ಅಂತ ಹೊರಟ್ವಿ, ಆ ಪಾಠವನ್ನು ಕಲಿಸಿದ್ದೇವೆಯಾ? ನಾವು ಏನಾಗುತ್ತೆ, 3-4 ದಿನ ಏನೋ ಒಂದು ಪ್ರಯತ್ನ ಮಾಡಿ ಅಲ್ಲಿಗೆ ಬಿಟ್ಬಿಟ್ರೆ ಇದರಿಂದ ನಾಳೆ ಪಾಕಿಸ್ತಾನಕ್ಕೆ ಇನ್ನಷ್ಟು ಇಂಬು ಕೊಟ್ಟಂಗೆ ಆಗುತ್ತಾ ಅನ್ನೋ ಒಂದು ಅನುಮಾನ ಎಲ್ಲ ಸಾಕಷ್ಟು ಮನಸ್ಸಿನಲ್ಲಿ ಹುಟ್ಟಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಇಲ್ಲದೇ ಇರುವಂಥ ಪ್ರಶ್ನೆ ಯಾವುದು ಅಂದರೆ, ಪಾಕಿಸ್ತಾನಕ್ಕೆ ನಾವು ಕದನ ಮಾಡೋದು ಸರಿ, ಅವ್ರಿಗೆ ಮತ್ತೆ ನಮ್ಮ ಆಂತರಿಕ ವಿಷಯದಲ್ಲಿ ಬೆರಳು ತೂರಿಸ್ದಂಗೆ ಪಾಠ ಕಲಿಸ್ತೀವಿ ಅಂತ ನಾವು ಹೊರಟು ಮತ್ತೆ ಯಾಕೆ ಸಡನ್ ಆಗಿ ಕದನ ವಿರಾಮ ಮಾಡಿದ್ದು ಅನ್ನುವಂಥದ್ದು ಅಮೆರಿಕ ಹೇಳಿದ್ರು ಅನ್ನೋ ಕಾರಣಕ್ಕೆ ಮಾಡಿದ್ವಾ? ಅಮೆರಿಕ ಹಾಗಾದ್ರೆ ಅಮೆರಿಕ ನಮ್ಮ ವಿಷಯಗಳನ್ನು ತೀರ್ಮಾನ ಮಾಡೋದಾದ್ರೆ ನಮ್ಮ ಸಾರ್ವಭೌಮತ್ವದ ವಿಷಯ ಏನು? ಹಾಗಾದ್ರೆ ಈಗ ಅವರು ಕಾಶ್ಮೀರಲ್ಲಿ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಭಾರತಕ್ಕೆ ದೊಡ್ಡ ಹಿನ್ನಡೆ ಮತ್ತೊಂದಿಲ್ಲ. ಯಾಕಂದ್ರೆ ಕಾಶ್ಮೀರ ನಮ್ಮ ಆಂತರಿಕ ವಿಷಯ, ಇಂಟರ್ನಲ್ ಮ್ಯಾಟರ್, ಭಾರತದ ಅವಿಭಾಜ್ಯ ಅಂಗ ಅದು. ಹಾಗಿರುವಾಗ ಯಾರೋ ಬಂದು ಬೇರೆ ದೇಶದವರು ಬಂದು ನಮ್ಮದ್ರಲ್ಲಿ ನ್ಯಾಯ ಪಂಚಾಯಿತಿ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಕಾಶ್ಮೀರದ ಇಶ್ಯೂ ಸೆಟ್ಲ್ ಆಗಿದೆಯಾ, ಮತ್ತೆ ರೀಓಪನ್ ಮಾಡ್ತಾ ಇದ್ದೇವೆಯಾ? ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಇಲ್ದಂಗಾಗಿದೆ. ಬರೀ ಭಾಷಣ ಮಾಡಿಬಿಟ್ರೆ ಉತ್ತರ ಸಿಗೋದಿಲ್ಲ. ಈ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತ ಉತ್ತರ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಅಮೆರಿಕ ಅಧ್ಯಕ್ಷರು ಸೊ ವಿರೋಧ ಪಕ್ಷಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಕೇಳ್ತಾ ಇರುವಂತಹ ಪ್ರಮುಖವಾದಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಸ್ವತಃ ನರೇಂದ್ರ ಮೋದಿ ಅವರಿಗೂ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಜೊತೆಗೆ BJP ಅವರಿಗೂ ಕೂಡ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. BJP ಅವರು ನಿನ್ನೆಯಿಂದ ಗಮನಿಸಿದಂಥ ಒಂದು ಪೋಸ್ಟ್ ಏನು ಅಂತ ಹೇಳಿದ್ರೆ 1971ರ ಯುದ್ಧಕ್ಕೂ ಈಗಿನ ಯುದ್ಧಕ್ಕೂ ವ್ಯತ್ಯಾಸ ಇದೆ ಅಂಥೇಳಿ ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಕೊಟ್ಟಂಥ ಸ್ಟೇಟ್ಮೆಂಟನ್ನು BJP IT ಸೆಲ್ನವರು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ, ಅಫಿಷಿಯಲ್ ಅಕೌಂಟು, ಕಾರ್ಯಕರ್ತರ ಅಕೌಂಟ್ ಅಲ್ಲ, ಪಕ್ಷದ ಅಫಿಷಿಯಲ್ ಅಕೌಂಟ್ನಲ್ಲಿ ಹಾಕ್ಕೊಂಡು ಸಮರ್ಥನೆಯನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ. ಅವೆಲ್ಲ ಆರಂಭದಲ್ಲಿ ಯೋಚನೆ ಮಾಡಿ ಯುದ್ಧ ಕ್ರೈ ಮಾಡಬೇಕಿತ್ತು, ವಾರ್ ಕ್ರೈ ಮಾಡಬೇಕಿತ್ತು. ದಟ್ ಈಸ್ ದ ಬೇಸಿಕ್ ಥಿಂಗ್. ಬಟ್ ಈ ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ನಿನ್ನೆಯ ಸ್ಪೀಚಲ್ಲೂ ಕೂಡ ಮೋದಿ ಉತ್ತರ ಕೊಟ್ಟಿಲ್ಲ ಪ್ರಧಾನಮಂತ್ರಿಗಳು. ಇವತ್ತಲ್ಲಿ ಅದಂಪುರ್ನಲ್ಲಿ ಸ್ಪೀಚನ್ನು ಮಾಡಿದ್ದಾರೆ, ಅದರಲ್ಲೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ. ಯಾವ BJPಯ ಕೇಂದ್ರ ಸಚಿವರಿಗೂ ಕೂಡ ಉತ್ತರವನ್ನು ಕೊಡೋಕ್ಕಾಗ್ತಾ ಇಲ್ಲ. ನಿನ್ನೆ ಪ್ರಧಾನಮಂತ್ರಿಗಳ ಸ್ಪೀಚಿನ ಬಳಿಕ BJPಯ ಕೆಲವು ಪ್ರಮುಖರು, ಜೊತೆಗೆ ಈ ಕ್ರಿಕೆಟ್ ಮತ್ತು ಸಿನಿಮಾದ ಕೆಲವೊಂದಿಷ್ಟು ಪ್ರಮುಖರೆಲ್ಲ ಮೋದಿಯವರ ಸ್ಪೀಚ್ ಅದ್ಭುತವಾಗಿದೆ ಅಂಥೇಳಿ BJP ಅವರು ಕಳಿಸಿದಂಥ ಪೋಸ್ಟನ್ನು ಕಾಪಿ ಪೇಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ಜೈ ಅಂತ ಹೇಳಿದ್ದಾರೆ. ವಿಷಯ ಇಷ್ಟೇ ಆಗ್ತಾ ಇರುವಂಥದ್ದು. ಸೊ ಈ ಪ್ರಶ್ನೆಗೆ ಉತ್ತರ ಎಲ್ಲಿ ಸಿಗ್ಬೋದು ಅಂತ ಹೇಳಿದ್ರೆ ವಿಶೇಷ ಅಧಿವೇಶನ
ಕರೆದ್ರೆ ಮಾತ್ರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.